ರಾಜ್ಯ ಮತ್ತು ದೇಶದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ನೀವುಗಳು ನಿಮ್ಮದೇ ಗ್ರಾಮದ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಇವತ್ತು ಒಂದು ವಿಚಾರದ ಬಗ್ಗೆ ನಾವು ಮಾತನಾಡೋದಕ್ಕೆ ಹೊರಟಿದ್ದೇವೆ. ಏನದು ವಿಚಾರ? ತಮಗೆ ಗೊತ್ತಿದೆ, ವಿಧಾನಮಂಡಲದ ಮೊಟ್ಟ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ನಡೆದುಕೊಂಡಂತಹ ರೀತಿ, ಸರ್ಕಾರ ಅದರಲ್ಲೂ ಕೂಡ ಚುನಾಯಿತ ಪ್ರತಿನಿಧಿಗಳು ಸಚಿವ ಸಂಪುಟ ರೆಡಿ ಮಾಡಿದಂತಹ ಭಾಷಣವನ್ನ ಓದುವ ಮನಸ್ಸಿಲ್ಲದೆ ಕೇವಲ 2 ಸಾಲಿಗೆ ಓದಿ ಭಾಷಣವನ್ನ ಮೊಟಕುಗೊಳಿಸಿ ಹೊರನಡೀತಾರೆ ರಾಜ್ಯಪಾಲರು. ಇದು ಕೇವಲ ಕರ್ನಾಟಕದಲ್ಲಿ ನಡೆದಿರುವಂತಹ ವಿಚಾರ ಅಲ್ಲ, ಕೇರಳ, ತಮಿಳುನಾಡು ಸೇರಿದಂತೆ ಕರ್ನಾಟಕದಲ್ಲಿ ನಡೆದಿರುವಂತಹ ವಿಚಾರ. ರಾಜ್ಯಪಾಲರಿಗೆ ಸಂವಿಧಾನಬದ್ಧವಾಗಿ ಸಿಕ್ಕಂತಹ ಹೊಣೆಗಾರಿಕೆ ಮತ್ತು ಕರ್ತವ್ಯವನ್ನು ನಿಭಾಯಿಸುವಲ್ಲಿ ಎಲ್ಲ ಒಂದು ಕಡೆ ರಾಜ್ಯಪಾಲರುಗಳು ಎಡವುತ್ತಿದ್ದಾರಾ? ತಮ್ಮನ್ನ ನೇಮಕ ಮಾಡಿದಂತಹ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಕೈಗೊಂಬೆಗಳಂತೆ ಕೆಲಸ ಮಾಡ್ತಾ ಇದ್ದಾರಾ? ಅಲ್ಲಿ ಅಣತಿಯಂತೆ ಇಲ್ಲಿ ರಾಜಭವನ ಅಥವಾ ಲೋಕಭವನದಲ್ಲಿ ಕುಳಿತು ರಾಜಕೀಯ ಮಾಡ್ತಾ ಇದ್ದಾರಾ? ಕೇವಲ ಬಿಜೆಪಿ ಇಲ್ಲದಂತಹ ಸರ್ಕಾರಗಳಲ್ಲಿ ಈ ರೀತಿಯಾದಂತಹ ನಡೆಗಳನ್ನ ರಾಜ್ಯಪಾಲರು ಏನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಈಗ ದೊಡ್ಡ ಕ್ವಶನ್ ಮಾರ್ಕ್ ಎದ್ದಿದೆ. ಹಾಗಾದ್ರೆ ರಾಜ್ಯಪಾಲರ ನಡೆ ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಎಸ್ ವೀಕ್ಷಕರೇ, ರಾಧಕ್ಕ ಪಂಚಾಯಿತಿಯಲ್ಲಿ ನಿಮ್ಮ ಪರವಾಗಿ ಅಂದರೆ ವೀಕ್ಷಕರ ಪರವಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನು ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜ್ಯಪಾಲರ ನಡೆಯ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳು ಏನು ಹೇಳೋದಕ್ಕೆ ಹೊರಟಿವೆ, ಅದರಲ್ಲೂ ವಿಧಾನಮಂಡಲದ ಅಧಿವೇಶನದಲ್ಲಿ ನಡೆದಂತಹ ಹೈಡ್ರಾಮಾ, ಶರ್ಟ್ ಹಾರ್ಕೊಂಡು ಅಲ್ಲಿರುವಂತಹ ಇಡೀ ಸದನದ ಅಮೂಲ್ಯವಾದಂತಹ ಸಮಯವನ್ನು ಡ್ರಾಮಾ ಮಾಡೋದ್ರಲ್ಲೇ ಕಳೆದ್ರಲ್ಲ, ಇನ್ಕ್ಲೂಡಿಂಗ್ ರಾಜ್ಯಪಾಲರು ವಿತ್ ಡ್ಯೂ ರೆಸ್ಪೆಕ್ಟ್. ಇದು ಸರಿಯಾದ ನಡೆನಾ? ಹೀಗಾದರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾಗಿರೋರು ಯಾರು? ಹೀಗಾದರೆ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯಾದಂತಹ ಮೌಲ್ಯಗಳು ಇರೋದಿಲ್ವಾ? ಈ ನಡೆ ಯಾವ ರೀತಿಯಾದಂತಹ ಒಂದು ಸಂಪ್ರದಾಯ, ಅದರಲ್ಲೂ ಕೂಡ ರಾಷ್ಟ್ರಗೀತೆ ಮತ್ತು ನಾಡಗೀತೆ ವಿಚಾರದಲ್ಲಿ ಇರುವಂತಹ ವೈರುಧ್ಯಗಳು ಎಲ್ಲ ಒಂದು ಕಡೆ ಕನ್ನಡದ ಅಸ್ಮಿತೆಗೂ ಕೂಡ ಧಕ್ಕೆ ತರುವಂಥದ್ದು. ಅಂತಹ ವಿಚಾರಗಳ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳು ಏನು ಹೇಳ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ನಾಯಕರು, ಕಾಂಗ್ರೆಸ್ ವಕ್ತಾರರು ಬ್ರಿಜೇಶ್ ಕಾಳಪ್ಪ ಅವರು. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಹಿರಿಯ ನಾಯಕರು ಬಿಜೆಪಿ ವಕ್ತಾರರು MR ವೆಂಕಟೇಶ್ ಅವರು, ತಮಗೂ ಸ್ವಾಗತ. ಹಿರಿಯ ನಾಯಕರು ಮತ್ತು JDS ವಕ್ತಾರರು ಪ್ರದೀಪ್ ಅವರೇ, ತಮಗೂ ಕೂಡ ಸ್ವಾಗತ. ಈ ಕಾರ್ಯಕ್ರಮವನ್ನು ನಾನು ಬ್ರಿಜೇಶ್ ಕಾಳಪ್ಪ ಅವರೊಂದಿಗೆ ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ. ಬ್ರಿಜೇಶ್ ಕಾಳಪ್ಪ ಅವರೇ, ಕೇವಲ ಕರ್ನಾಟಕ ಅಲ್ಲ, 2 ದಿನಗಳ ಹಿಂದೆ ತಮಿಳುನಾಡು, ಕೇರಳ, ಇವತ್ತು ಕರ್ನಾಟಕ. ಏನಿದು ಸಂಪ್ರದಾಯ? ಯಾಕೆ ಹಿಂಗೆ ನಡೀತಾ ಇದೆ? ರಾಜ್ಯಪಾಲರ ಒಂದು ಕಾರ್ಯವೈಖರಿ ಬಗ್ಗೆ ಮೊದಲಿನಿಂದಲೂ ಪ್ರಶ್ನೆಗಳಿದ್ದು, ಬಟ್ ವಿಧಾನಮಂಡಲದ ಅಧಿವೇಶನಗಳಲ್ಲಿ ಈ ರೀತಿಯಾದಂತಹ BJP-ಯೇತರ ಸರ್ಕಾರ ಇರುವಂತಹ ಸದನಗಳಲ್ಲಿ ನಡೆದುಕೊಳ್ಳುವ ರೀತಿ ಏನನ್ಸುತ್ತೆ ತಮಗೆ ನಿನ್ನೆಯ ಘಟನೆ? ನೋಡಿ ಮೇಡಮ್, ಇದು ಮೊದಲನೇದಾಗಿ ನಾನು ಹೇಳಬೇಕು ಅಂತ ಹೇಳಿದರೆ, ತಮಿಳುನಾಡು ಮತ್ತು ಕೇರಳದಲ್ಲಿ 2 ಕಡೆ ಇವಾಗ ಚುನಾವಣೆ ನಡೆಯುತ್ತೆ. ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯುತ್ತೆ. ಅಲ್ಲಿ ರಾಜ್ಯಪಾಲರು ಹೀಗೆ ನಡ್ಕೊಂಡ್ರೆ ಬಹುಶಃ ಇದು ಸ್ವಲ್ಪ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದ್ರೆ ನಾವು ಹೇಳಿ ಕೇಳಿ ನಾವು ನೋಡಿರೋಂಥದ್ದು ಭಾರತೀಯ ಜನತಾ ಪಕ್ಷದವರು ಅವ್ರು ಯಾವತ್ತು ಚುನಾವಣೆ ಟೈಮಲ್ಲಿ ತುಂಬ ಆಕ್ಟಿವ್ ಆಗಿರ್ತಾರೆ. ಇಟ್ಸ್ ಓಕೆ, ಅವರು ರಾಜಕೀಯ ನಾಯಕರಾಗಿ ಪ್ರತಿಪಕ್ಷದಲ್ಲಿ ಇದ್ದು ಪೊಲಿಟಿಕ್ಸ್ ಮಾಡಲಿ ಸರ್. ಅದು ಬಿಟ್ಟು ಯಾವುದೇ ಪಕ್ಷಕ್ಕೆ ಸೇರದ ರಾಜ್ಯಪಾಲರಂತಹ ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಇದ್ದುಕೊಂಡು ಒಬ್ಬ ಪೊಲಿಟಿಕಲ್ ಪಾರ್ಟಿಯ ಏಜೆಂಟ್ ತರ ನಡೆದುಕೊಳ್ಳೋದು ಇಟ್ಸ್ ನಾಟ್ ಫೇರ್, ವೆದರ್ ಇಟ್ ಈಸ್ ಎಲೆಕ್ಷನ್ ಆರ್ ನಾಟ್. ಇಲ್ಲ, ಇದು ನಾವು 2014ರಿಂದ ನಾವು ಸತತವಾಗಿ ನೋಡ್ಕೊಂಡು ಬರ್ತಾ ಇರೋಂಥದ್ದು. ವೆದರ್ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರಾಜ್ಯಪಾಲರು ಅಂದರೆ ಉಪರಾಜ್ಯಪಾಲರು ಅವರಲ್ಲಿ ಮಾಡಿರುವಂಥದ್ದು, ಇನ್ಫ್ಯಾಕ್ಟ್ ಮೊನ್ನೆ ಅವರೇ ಒಂದು ಪತ್ರಿಕಾಗೋಷ್ಠಿ ಕೊಡ್ತಾರೆ ಉಪರಾಜ್ಯಪಾಲರು. ಏನು ಅಂತ ಹೇಳಿದ್ರೆ, ಈ ಅಷ್ಟು ಪೊಲ್ಯೂಷನ್ ಆಗಿಬಿಟ್ಟಿದೆಯಲ್ಲ ನಿಮಗೆ ಡೆಲ್ಲಿದಲ್ಲಿ, ಇದಕ್ಕೆಲ್ಲ ಹೊಣೆಗಾರಿಕೆ ಇವ್ರು ತಗೋಬೇಕು ಅಂತ, ಆಮ್ ಆದ್ಮಿ ಪಕ್ಷ ತಗೋಬೇಕು. ಸರ್ಕಾರ ಇವ್ರ ರಚನೆ ಆಗಿದೆ, ಆದರೂ ಕೂಡ ಅವ್ರ ಮೇಲೆ ಹೊಣೆಗಾರಿಕೆ ಹಾಕ್ತಾರೆ. ಅಂದರೆ ರಾಜ್ಯಪಾಲರು ಉಪರಾಜ್ಯಪಾಲರು ಯಾವ ರೀತಿಯಲ್ಲಿ ನಡ್ಕೊಂಡು ಬರ್ತಿದ್ದಾರೆ ಅನ್ನೋಂಥದ್ದು 2014 ಮೇಲೆ ನಾವು ಸತತವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಅವ್ರು ಯಾವ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ. ಬಟ್ ಆದರೂ ಕೂಡ ಇವಾಗ ಚುನಾವಣೆ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ರಾಜ್ಯಪಾಲರು ಮಾಡುವಂಥದ್ದು ಸತ್ಯ, ಅದು ನಡೆಸಿದ್ದಾರೆ ತಮಿಳುನಾಡು, ಕೇರಳದಲ್ಲಿ. ಬಟ್ ಕರ್ನಾಟಕದಲ್ಲಿ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ಅದಕ್ಕೆ 2-3 ಕಾರಣ ಹೇಳ್ತೀನಿ.
ಮೊದಲನೇದಾಗಿ ಕರ್ನಾಟಕ ಒಂದು ಪ್ರಗತಿಶೀಲ ರಾಜ್ಯ ಆಯಿತಾ. ಸೊ ಇದರಲ್ಲಿ ಯಾವತ್ತೂ ಕೂಡ ಯಾವುದೇ ವಿಚಾರವಾಗಿ ಇವಾಗ ನಮ್ಮಲ್ಲಿ ಹಂಚಿಕೆ, ನಮ್ಮಲ್ಲಿ ಇದು ಫಿನಾನ್ಷಿಯಲ್ ಹಂಚಿಕೆ ನಮಗೆ ಕಮ್ಮಿ ಆಗ್ತಿರೋ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಅದ್ರ ಬಗ್ಗೆ ತುಂಬ ಬೇಜಾರಾಗುತ್ತೆ ಅವನಿಗೆ. ಆದರೂ ಕೂಡ ಈ ಭಾರತೀಯ ಜನತಾ ಪಕ್ಷದವರು ಇದನ್ನು ನೋಡ್ದಿಲ್ಲ, ಅದನ್ನು ಕೇರ್ ಮಾಡ್ದಿಲ್ಲ, ಇವತ್ತು ರಾಜ್ಯಪಾಲರ ಕಡೆಯಿಂದ ಹೀಗೆ ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗನಿಗೂ ಬೇಜಾರಾಗುತ್ತೆ. ಒಂದು ಎರಡನೇ ವಿಚಾರ ಅಂತ ಹೇಳಿದ್ರೆ, ನೀವು ಚೆನ್ನಾಗಿ ಹೇಳಿದ್ರಿ ರಾಷ್ಟ್ರಗೀತೆ ಬಗ್ಗೆ. ರಾಷ್ಟ್ರಗೀತೆ ಆದಮೇಲೆ ಹೋಗ್ಬೋದಿತ್ತಲ್ಲ ರಾಜ್ಯಪಾಲರು, ಆ ಗೌರವವನ್ನು ರಾಷ್ಟ್ರಗೀತೆ ಕೊಟ್ಟು ಅದು ಮಾಡಲಿಲ್ಲ. ಮೂರನೇದು ಅಂತ ಹೇಳಿದ್ರೆ ಇದರಲ್ಲಿ ಅಲ್ಲಿ ತಮಿಳುನಾಡು ರಾಷ್ಟ್ರಗೀತೆನ ಪ್ಲೇನೇ ಮಾಡ್ಲಿಲ್ಲ ಅನ್ನೋದು ಕಾರಣ. ಇಲ್ಲಿ ರಾಷ್ಟ್ರಗೀತೆ ಪ್ಲೇ ಮಾಡೋದಕ್ಕಿಂತ ಮುಂಚೆ ಮಾನ್ಯ ರಾಜ್ಯಪಾಲರಿಗೆ ಲೋಕಭವನಕ್ಕೆ ಹೋಗೋದಕ್ಕೆ ಭಾರಿ ಅರ್ಜೆಂಟ್ ಇತ್ತೇನೋ, ಆಯ್ತಾ. ಇದು ಎರಡನೇದು. ಮೂರನೇದು ಅಂತ ಹೇಳಿದ್ರೆ ನಾನು ಹಂಚಿಕೆ ವಿಚಾರ ಹೇಳಿದ್ನಲ್ಲ, ಇವಾಗ ಈಗಾಗಲೇ ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ಇವತ್ತು ನಾವು 2014 ಆದಮೇಲೆ ನಮ್ಮ ಯಾವ ಒಂದು 100 ರೂಪಾಯಿ ನಾವು ಕೊಟ್ಟಿದ್ರಲ್ಲಿ ನಮ್ಗೆ ಬರ್ತಿರೋದು ಇವಾಗ ಕೇವಲ 40 ರೂಪಾಯಿ ಮಾತ್ರ ಬರ್ತಾ ಇದೆ, ಆಯಿತಾ. ಇದರಲ್ಲೂ ಕೂಡ ಇವಾಗ ಈ ಹೊಸ VB-G ರಾಮ್ ಬಿಲ್ ಏನು ತಂದಿದ್ದಾರೆ, ಇದರಲ್ಲಿ ಹಂಚಿಕೆ ಇನ್ನೂ ಕಮ್ಮಿ ಮಾಡಿದ್ದಾರೆ. 90-10%, ಅಂದರೆ ರಾಜ್ಯ ಸರ್ಕಾರ 10% ಕೊಡಬೇಕಾಗಿದ್ದನ್ನು ಇವಾಗ 60% 40% ಮಾಡಿಬಿಟ್ಟಿದ್ದಾರೆ. ಅಂದರೆ ಎಷ್ಟೊಂದು ದೊಡ್ಡ ಬರೆ ಹಾಕುವಂಥ ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಇದನ್ನು ಇವರು ಇನ್ನೂ ಕೂಡ ಇದನ್ನು ಜೀರ್ಣ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ನಡ್ಕೋತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಬಟ್ ಯಾವುದೇ ಪಾರ್ಟೀಸ್ಗಳಾಗಲಿ ಸರ್, ಅದು ಬಿಜೆಪಿ, ಕಾಂಗ್ರೆಸ್ ಆರ್ JDS, ರಾಜ್ಯದ ಹಿತಾಸಕ್ತಿಗೆ ಬರೆ ತರುವಂತಹ ಮತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಹೊಡೆತ ಬೀಳುವಂತಹ ಯಾವುದೇ ನೀತಿ ನಿಲುವುಗಳನ್ನ ಖಂಡ ತುಂಡವಾಗಿ ಖಂಡಿಸಬೇಕಾಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ಪೊಲಿಟಿಕಲ್ ಅಜೆಂಡಾ. ನೀವೇನಾದ್ರೂ ಮಾಡ್ಕೊಳ್ಳಿ, ಆದ್ರೆ ರಾಜ್ಯದ ಹಿತಾಸಕ್ತಿಗೆ ತೊಂದರೆ ಆದಾಗ ಎಲ್ಲಾ ಪಾರ್ಟಿಗಳು ಎದ್ದು ನಿಂತ್ಕೊಳ್ಬೇಕು. ಅದನ್ನ ಬಿಟ್ಟುಬಿಟ್ಟು ಹುಜೂರ್ ಅಂತ ನೀವೇನ್ ಮಾಡಿದ್ರು ಪರವಾಗಿಲ್ಲ ಸ್ವಾಮಿ, ನಾವು ಇದನ್ನೇ ದೊಡ್ಡ ಪ್ರಸಾದ ಅಂತ ಸ್ವೀಕರಿಸ್ತೀವಿ ಅನ್ನುವಂತ ಆಟಿಟ್ಯೂಡ್ ಏನಾದ್ರೂ ಮೂರು ಪಕ್ಷಗಳು ತೋರಿಸಿದ್ರೆ ಜನ ಅದನ್ನ ಡಿಸೈಡ್ ಮಾಡ್ತಾರೆ. SMR ವೆಂಕಟೇಶ್, ಇದು ನಿನ್ನೆ ರಾಜ್ಯಪಾಲರ ನಡೆಯನ್ನ ತಾವು ಸಮರ್ಥಿಸ್ತೀರಾ? ಮೊದಲಿಗೆ ಇದು ಸಿದ್ದರಾಮಣ್ಣನವರ ಒಂದು ಜಾಣ ನಡೆ. ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡೆಯುವಂತ ಕೆಲಸ. ಒಂದು ಕಡೆ ಈ ಕಾಂಗ್ರೆಸ್ ಸರ್ಕಾರದ ಸಾಲು ಹಗರಣಗಳು, ತುಷ್ಟೀಕರಣದ ನೀತಿ, ಇನ್ನೊಂದು ಕಡೆ ಒಂದಷ್ಟು ಅಧಿಕಾರಿಗಳ ಮೇಲಿನ ದಬ್ಬಾಳಿಕೆಗಳು ಒಂದು ಕಡೆ ಆದರೆ, ಇನ್ನೊಂದು ಕಡೆ DK ಶಿವಕುಮಾರ್ಗೆ ಅಧಿಕಾರವನ್ನ ಬಿಟ್ಕೊಡ್ಬೇಕು, ಅಧಿಕಾರವನ್ನ ಹಸ್ತಾಂತರ ಮಾಡಬೇಕು ಅನ್ನುವಂಥದ್ದನ್ನ ಅಲ್ಲಲ್ಲ, ಅದನ್ನೇ ನಾನು ಡೈವರ್ಷನ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾ ಇದ್ದೀನಲ್ಲ, ಅದನ್ನ ಸಿದ್ದರಾಮಯ್ಯನವರ ಕಳಪೆ ಪ್ರದರ್ಶನ ಮತ್ತು ಸಾಲು ಹಗರಣಗಳು ಮತ್ತು ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ದಿಕ್ಕು ತಪ್ಪಿಸೋದಕ್ಕೆ ಹೂಡಿದಂತ ಒಂದು ಜಾಣ ನಡೆ. ಹೌದು, ಗೌರವಾನ್ವಿತ ರಾಜ್ಯಪಾಲರು ಈ ಟ್ರ್ಯಾಪ್ ಒಳಗೆ ಯಾಕೆ ಬೀಳ್ಬೇಕು? ಅವ್ರಿಗೆ ಬುದ್ಧಿ ಇದೆ ಅಲ್ಲ, ಅವರು ತುಂಬಾ ಹಿರಿಯರಲ್ವಾ, ಅವರು ಸಾಕಷ್ಟು ರಾಜಕೀಯವನ್ನ ನೋಡಿ ಈಗ ಸಂಧ್ಯಾ ಕಾಲದಲ್ಲಿ ಅವರು ಇವತ್ತು ರಾಜ್ಯಪಾಲರಾಗಿದ್ದಾರೆ. ಸಿದ್ದರಾಮಯ್ಯನವರ ಟ್ರ್ಯಾಪ್ಗೆ ಅವ್ರು ಬಿದ್ದು ಊರಿಗೆ ಮುಂಚೆ 2 ಸಾಲ ಓದಿ ಏನೋ ಆಗೋಗಿದೆ ಅನ್ನೋ ಲೆವೆಲ್ಗೆ ಓಡೋಗ್ಬಿಟ್ರಲ್ಲ, ಯಾಕೆ ಬಿದ್ರು ಆ ಟ್ರ್ಯಾಪ್ ಒಳಗೆ ರಾಜ್ಯಪಾಲರು? ನೋಡಿ, ಕೇಂದ್ರದ 2 ಸದನಗಳಲ್ಲಿ ಅಂಗೀಕಾರ ಆಗಿ ರಾಷ್ಟ್ರಪತಿಗಳಿಂದ ಮುದ್ರೆಯನ್ನ ಅಂಕಿತವನ್ನ ಪಡೆದಿರ್ತಕ್ಕಂಥ ಈ VB-ರಾಮ್ ಜಿ ಬಿಲ್ ಏನಿದೆಯಲ್ಲ, ಈ ಬಿಲ್ ಒಳಗೊಂಡಂತೆ ಅನೇಕ ಬೇರೆ ಬೇರೆ ವಿಷಯಗಳನ್ನ ನೀವು ಮುಂಚಿತವಾಗಿಯೇ ಮಾನ್ಯ ರಾಜ್ಯಪಾಲರು ಸರ್ಕಾರದ ಪ್ರತಿನಿಧಿಗಳು ಹೋಗಿ ಅವರನ್ನ ಭೇಟಿ ಮಾಡಿದಾಗ, ಅದು ಕಾನೂನು ಸಚಿವರು ಇರ್ಬೋದು ಅಥವಾ ಪೊನ್ನಣ್ಣನವರು ಶಾಸಕರು ಆಗಿರ್ತಕ್ಕಂಥವ್ರು ಮತ್ತು ಅವರ ಪೊಲಿಟಿಕಲ್ ಅಡ್ವೈಸರು ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಈ ವಿಚಾರಗಳನ್ನ ನೀವು ತೆಗೆದ್ರೆ ಉತ್ತಮ ಅನ್ನುವಂತದ್ದನ್ನ ಮೊದಲೇನೆ ತಿಳಿಸಿರ್ತಕ್ಕಂಥದ್ದು. ಭಾಷಣ ಬರೆದು ಕೊಟ್ಟು ಬಿಡ್ಲಿ ಸರ್, ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಚರ್ಚೆ ಮಾಡಿ ಆಮೇಲೆ ಅಪ್ರೂವ್ ಮಾಡಿ. ರಾಜ್ಯಪಾಲರ ಕರ್ತವ್ಯದಲ್ಲಿ ಸರ್, ರಾಜ್ಯಪಾಲರಂದ್ರೆ ರಾಜ್ಯದ ಹಿತಾಸಕ್ತಿ. ರಾಜ್ಯ ಸರ್ಕಾರ ಏನಾದರೂ ತಪ್ಪು ಮಾಡುವಾಗ ಕಿವಿ ಹಿಂಡೋದಾಗಿರ್ಬೋದು ಮತ್ತು ರಾಜ್ಯದ ಹಿತಾಸಕ್ತಿ, ಯಾಕಂದ್ರೆ ಅವ್ರು ರಾಜ್ಯದಲ್ಲಿ ಇರ್ತಾರೆ, ಈ ರಾಜ್ಯದ ಆಗು ಹೋಗುಗಳು ಮತ್ತು ರಾಜ್ಯದ ಹಿತಾಸಕ್ತಿಯಂತೆ ಅವ್ರು ಕೆಲಸ ಮಾಡಬೇಕಾಗುತ್ತೆ. ರಾಮ್ಜಿ ಅಥವಾ ಮನ್ರೇಗಾ ಏನಿದೆ ಆ ವಿಚಾರದಲ್ಲಿ ಡೆಫಿನೆಟ್ಲಿ ರಾಜ್ಯ ಸರ್ಕಾರಗಳಿಗೆ ಒಂದು ವಿರೋಧ ಇದ್ದೇ ಇದೆ. ಬಿಕಾಸ್ ಆಫ್ ಅವರು ಮೊದಲು ಎಷ್ಟಿತ್ತು ಇದು ಇನ್ನು ಆರ್ಥಿಕ ಹಣಕಾಸಿನ ಹಂಚಿಕೆ ಈ ಯೋಜನೆಗೆ ಹಾಕುವಂಥ ವಿಚಾರದಲ್ಲಿ ಡೆಫಿನೆಟ್ಲಿ ನೀವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರಿ. BJP ಅವರು ದುಡ್ಡು ಹಾಕೋ ವಿಚಾರದಲ್ಲಿ ಮೊದಲು 10% ಇದ್ದದ್ದು ಇವತ್ತು 40-60 ರೇಷಿಯೋ ಆಗಿದೆ ಅಂದರೆ ಡೆಫಿನೆಟ್ಲಿ ಯಾವುದೇ ಸರ್ಕಾರಗಳು ವಿರೋಧ ವ್ಯಕ್ತಪಡಿಸ್ತಾ. ಒಂದು ನಿಮಿಷ, ಬಟ್
ನನಗೆ ಇಂಥದ್ದೇ ಭಾಷಣ ಬೇಕು, ನಾನು ಇದನ್ನೇ ಹೇಳ್ತೀನಿ, ನಾನು ಅದನ್ನೇ ಹೇಳಲ್ಲ, ಇಷ್ಟು ಪ್ಯಾರ ತೆಗ್ದಾಕಿ ಅಷ್ಟು ಪ್ಯಾರ ಹಾಕಿ ಅಂದರೆ ಇದೇನಂದರೆ ರಾಜ್ಯದಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಒಂದು ಸಚಿವ ಸಂಪುಟ ಅದು ತೆಗೆದುಕೊಳ್ಳುವಂತಹ ನಿರ್ಣಯಕ್ಕೆ ಯಾವುದೇ ಬೆಲೆ ಇಲ್ಲ. ಲೋಕಭವನದಲ್ಲಿ ಸಿದ್ಧಪಡಿಸಿದ ಭಾಷಣವನ್ನ ರಾಜ್ಯ ಸರ್ಕಾರಗಳು ಒಪ್ಪಬೇಕು. ಹಾಗಾದ್ರೆ ಯಾಕೆ ಬೇಕು ನಮ್ಗೆ ಒಂದು ಚುನಾಯಿತ ಸರ್ಕಾರ ಯಾಕೆ ಬೇಕು? ರಾಜ್ಯಪಾಲರ ಆಡಳಿತ ತಂದು ಬಿಡಿ, ಅಲ್ಲ ರಾಜ್ಯಪಾಲರು ರಾಜ್ಯಪಾಲರ ಆಡಳಿತ